ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ. ಈಗ ಎಐಸಿಸಿ ಅಧ್ಯಕ್ಷರು ಕೂಡ ಅದನ್ನೇ ಮಾಡಿದ್ದಾರೆ. ನಾನು ನಿಮ್ಮ ಮೂಲಕ ಅವರಿಗೆ ಐ ವಿಲ್ ಟೇಕ್ ಎ ಚಾಲೆಂಜ್. ಇದನ್ನು ನೀವು ಈ 4 ಜನರಲ್ಲಿ ನಾನು ಮುಖ್ಯಮಂತ್ರಿಗಳು ಆಗಾಗಲೇ ಚಾಲೆಂಜ್ ಮಾಡಿದ್ದಾನೆ. ನೀವೇನಾದರೂ ಇದನ್ನು ಪ್ರೂವ್ ಮಾಡಿಬಿಟ್ರೆ ನಾನು ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ, ರಾಜಕೀಯದಿಂದಲೂ ನಿವೃತ್ತಿ ಆಗ್ತೇನೆ. ಇಲ್ಲಾಂದರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದೆ. ಇದುವರೆಗೂ ಅವರು ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಯಾಕೆಂದರೆ ಅದು ಗೊತ್ತಾಯಿತು ಅವರಿಗೆ ಅದು ಸುಳ್ಳು ಅಂತ. ಆದರೆ ಪ್ರೇರೇಪಣೆ ಯಾರು? ಪ್ರಿಯಾಂಕಾ ಖರ್ಗೆ ಅವರು ಇವರಿಗೆ. ಈಗ ನಾನು ಚಾಲೆಂಜ್ ತಗೊಳ್ತೇನೆ. ಮಾನ್ಯ ಎಐಸಿಸಿ ಅಧ್ಯಕ್ಷರು ಇದನ್ನು ಪ್ರೂವ್ ಮಾಡಿಬಿಟ್ರೆ ನಿಮಗೂ ಅಷ್ಟೇ ಹೇಳ್ತೇನೆ, ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಇಲ್ಲ ಅಂದರೆ ನೀವು ನಿಮ್ಮ ಮಗ ಸಿದ್ದರಾಮಯ್ಯ ಮತ್ತು ಜಯರಾಮ್ ರಮೇಶ್ 4 ಜನರು ರಾಜೀನಾಮೆ ಕೊಡಬೇಕು. ರಾಜಕೀಯದಿಂದ ನಿವೃತ್ತಿ ಆಗಲಿಕ್ಕೆ ನೀವು ಸಿದ್ಧರಿದ್ದೀರಾ? ಅಷ್ಟು ಮಾತ್ರ ಅಲ್ಲ, ನನಗೆ ಬರ್ತಕ್ಕಂಥ ಸಂಬಳದಲ್ಲಿ 1,01,000 ರೂಪಾಯಿ ಬಹುಮಾನವನ್ನು ಕೊಡ್ತೇನೆ ನಿಮಗೆ. ನೀವು 4ರಲ್ಲಿ ಯಾರೇ ಪ್ರೂವ್ ಮಾಡಿದರೆ ಅವರಿಗೆ ನಾನು 1,01,000 ರೂಪಾಯಿ, ನನ್ನ ಸ್ವಂತ ದುಡ್ಡು ಎಲ್ಲಿ ಒಡೆದಿರೋದಲ್ಲ, ಸೈಟ್ಗಳು ಕಳ್ತನ ಮಾಡಿದ್ರಲ್ಲಿ ಹೊಡೆದಿರೋದಲ್ಲ, ಜಮೀನು ಕಳ್ತನ ಮಾಡಿ ಹೊಡೆದಿರೋದಲ್ಲ, ನನ್ನ ಸ್ವಂತ ದುಡಿಮೆಯಲ್ಲಿ 1,01,000 ರೂಪಾಯಿ ನಿಮಗೆ ಕೊಡ್ತೇನೆ. ಎಐಸಿಸಿ ಅಧ್ಯಕ್ಷರು ಖರ್ಗೆ ಅವರು, ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಒಂಥರ ಡಬಲ್ ಇಂಜಿನ್ ಸುಳ್ಳುಗಾರರಿದ್ದಂಗೆ. ಇವರು ಸುಳ್ಳನ್ನು ಹಬ್ಬಿಸೋದ್ರಲ್ಲಿ ನಿಪುಣರಾಗಿಬಿಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗಿಯೂ ಇವತ್ತ್ಯಾರಿಂದಾದರೂ ಅನ್ಯಾಯ ಆಗಿದ್ದರೆ, ದಲಿತರಿಗೆ ಅನ್ಯಾಯ ಆಗಿದ್ದರೆ, ಮೋಸ ಆಗಿದ್ದರೆ, ಅಪಮಾನ ಆಗಿದ್ದರೆ ದಲಿತರಿಗೂ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಂಥ ಖರ್ಗೆಗಳಿಂದನೇ ಆಗಿರೋದು. ಅವರೇ ಹೇಳಿದ್ದಾರೆ, ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ. 65 ವರ್ಷ ನೀವೇ ಆಡಳಿತ ಮಾಡಿ ನ್ಯಾಯ ಯಾಕೆ ಕೊಡಲಿಲ್ಲ ಅವರಿಗೆ? ದಲಿತರಿಗೆ ಬಹಳ ಅನ್ಯಾಯ ಆಗಿದೆ ದೇಶದಲ್ಲಿ ಅಂತ ಹೇಳ್ತಾರೆ. ಆದರೆ ಎಲ್ಲ ದಲಿತರಿಗೂ ಅನ್ಯಾಯ ಆಗಿದೆ, ಅದನ್ನು ನಾನು ಒಪ್ತೇನೆ. ಆದರೆ ನಿಮಗೆ ಅನ್ಯಾಯ ಆಗಿಲ್ವಲ್ಲ? ನಿಮಗೆ ಯಾವ ಅನ್ಯಾಯ ಆಗಿದೆ? ಎಲ್ಲ ದಲಿತರದು ನಿಮ್ಮ ಮನೆಯಲ್ಲೇ ಇದೆಯಲ್ಲ ಕಣಜ. ಆದ್ದರಿಂದ ಇಂಥದನ್ನು ಬಿಡಬೇಕು. ನೀವೇನು ಪತ್ರವನ್ನು ಪ್ರಸ್ತಾಪ ಮಾಡ್ತಿದ್ದೀರೋ ಅದು ನನ್ನ ಕಡೆಯಲ್ಲೂ ಇದೆ. ಹೊರಗಡೆ ಬನ್ನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಎಐಸಿಸಿ ಅಧ್ಯಕ್ಷರಿಗೆ ನಾನು ಸವಾಲಾಗ್ತೇನೆ. ವಿಧಾನಸೌಧದ ಮೆಟ್ಟಲು ಮುಂದೆ ಪೆಂಡಾಲ್ ಹಾಕಿ ಜನರನ್ನು ಕರೀರಿ. ಆ ಪತ್ರ ತೆಗೆದುಕೊಂಡು ನಾನು ಬರ್ತೇನೆ, ನೀವು ಅಲ್ಲಿ ಬನ್ನಿ, ಚರ್ಚೆ ನಡೆಯಲಿ. ಆ ಪತ್ರದ ತಿರುಳು ಏನು ಅನ್ನೋದನ್ನು ಎಲ್ರಿಗೂ ತಿಳಿಸಿ. ಇಂಗ್ಲೀಷ್ನಲ್ಲಿ ಇದೆ ಅದು. ನೀವು ಯಾರಾದರೂ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೀರಿ, ಅಲ್ಲಿ ಕುಳಿಸಿ ನಾವು ಮಾತಾಡೋಣ. ನೀವು ಏನಾದರೂ ಪ್ರೂವ್ ಮಾಡಿದರೆ ನಾನು ನಿಮಗೆ ಅಲ್ಲೇ ನಿಮ್ಮ ಕಾಲು ಮುಗಿದು ಕ್ಷಮೆ ಕೇಳಿ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ. ಇಲ್ಲ ಅಂದರೆ ಈ ಕೆಲಸವನ್ನು ನೀವು ಅಲ್ಲೇ ಮಾಡಬೇಕು. ಇದು ನಿಮಗೆ ಸವಾಲು. ಎರಡನೇದು, ಸಂವಿಧಾನ ಕಾಪಾಡುವುದು ನಮ್ಮ ಹಕ್ಕು ಅಂತ ಹೇಳ್ತಾರೆ. ಯಾರ ಹಕ್ಕು? ಕಾಂಗ್ರೆಸ್ಗೆ ಮಾತ್ರ ಹಕ್ಕಾದು? ಈ ರಾಜ್ಯದ ಮತ್ತು ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಈ ಸಂವಿಧಾನ ಕಾಪಾಡ್ತಕ್ಕಂಥದ್ದು. ಯಾಕೆ ಅಂತಂದರೆ ಸಂವಿಧಾನವೇ ನಮ್ಮ ಸರ್ವಸ್ವ. ಮೋದಿಜಿಯವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಬರದ ಕಾರಣದಿಂದ ನನ್ನಂಥ ಚಾ ಮಾರವನು ಈ ದೇಶದ ಪ್ರಧಾನಿ ಆಗಿದ್ದಾನೆ ಅಂತ. ನಿಮ್ಮ ಬಾಯಲ್ಲಿ ಒಂದು ದಿನ ಆದರೂ ಆ ಮಾತು ಬಂದಿದೆಯಾ? ಕಾಂಗ್ರೆಸ್ನವರ ಬಾಯಲ್ಲಿ
ನಿಜವಾದ ಅಪಮಾನ ಸಂವಿಧಾನಕ್ಕಾಗಿದ್ದರೆ ಅದು ನಿಮ್ಮ ಕಾಲದಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು. ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ 2 ವರ್ಷಗಳ ಕಾಲ ಈ ದೇಶದಲ್ಲಿ ಸಂವಿಧಾನ ಆಡಳಿತವೇ ಇಲ್ಲದಂತೆ ಮಾಡಿದ್ಯಾರು? ತುರ್ತು ಪರಿಸ್ಥಿತಿ ಏರಿದ್ಯಾರು? ಇತಿಹಾಸ ಇಲ್ವಾ ಇದಲ್ಲ? ಮಾನ್ಯ ಖರ್ಗೆ ಅವರ AICC ಅಧ್ಯಕ್ಷರಾಗಿ ಒಂದು ದಿನ ಮಾತಾಡಿದ್ದೀರಾ? ನಿಮಗೇನಾದರೂ ಯೋಗ್ಯತೆ ಇದ್ದರೆ ಮಾತಾಡಲಿಕ್ಕೆ 1947 ನಂತರ ಸಂವಿಧಾನ ಬಂದಿಲ್ಲ, 1000 ವರ್ಷಗಳ ಹಿಂದೆ ಬಂದಿದೆ ಅಂತೇಳಿ ರಾಹುಲ್ ಗಾಂಧಿ ಈ ದೇಶದ ವಿರೋಧ ಪಕ್ಷದ ನಾಯಕ, ಅವರಿಗೆ ಬುದ್ಧಿ ತಲೆಯಲ್ಲಿದೆಯೋ ಪಾದಗಳಲ್ಲಿದೆಯೋ ನನಗೆ ಅರ್ಥ ಆಗಲ್ಲ. ಇಂಥ ಒಂದು ಹೇಳಿಕೆಗಳನ್ನು ಸಹಿಸಿಕೊಂಡು ನೀವೆಲ್ಲ ಕುಳಿತಿದ್ದೀರಿ ಅಂತಂದ್ರೆ ಇದು ಸಂವಿಧಾನಕ್ಕೆ ಅಪಚಾರ ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಚಾರ ಅಲ್ವಾ? ನೀವೆಂಗೆ ಈ ಸಂವಿಧಾನವನ್ನು ಕಾಪಾಡಲಿಕ್ಕೆ ಆಗತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ನಿಮ್ಮಲ್ಲಿ ನಾನು ಮಾತಾಡ್ತೇನೆ. ಇದೇ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರಾಗಲಿ, ಸಿದ್ದರಾಮಯ್ಯನವರು ಮಾತಾಡಬೇಕಾಗಿತ್ತಲ್ಲ. ದಲಿತ ಮುಖಂಡರುಗಳ ಬಾಯಿಗೆ ಬೀಗ ಯಾಕೆ ಹಾಕಿದ್ದೀರಿ? ಅಂದರೆ ನಿಮಗೆ ಈ ಕಾಂಗ್ರೆಸ್ನ ಸಂಸ್ಕೃತಿ ರಕ್ತದಲ್ಲಿ ಬಂದ್ಬಿಟ್ಟಿದೆ. ನೀವು ಕೂಡ ದಲಿತರಿಗೆ ಇದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ವಿಷಯನ್ನು ಖರ್ಗೆ ಅವರು ಹೇಳಿದ್ದಾರೆ ನನಗೆ, ಮೀಸಲಾತಿ RSS BJP ವಿರೋಧ ಇತ್ತು ಅಂತ. ಯಾವತ್ತಿತ್ತು? ಈ ದೇಶ ಆಳ್ದವ್ರು ಅವರ ಮೀಸಲಾತಿಗೆ ವಿರೋಧ ಬಂದ್ರ? RSS ಹೇಳ್ತದೆ ಈ ದೇಶದಲ್ಲಿ ಅಸ್ಪೃಶ್ಯತೆ ನಿವಾರಣೆಯಾಗಿ ಸಮಾನತೆ ಬರುವವರಿಗೆ ಮೀಸಲಾತಿ ಇರಬೇಕು ಅಂತ ಹೇಳ್ತಾರೆ. ಎಂದಿಗೂ ಕೂಡ ನಾನು ಮೀಸಲಾತಿಯನ್ನು ತೆಗೆಯೋದಿಲ್ಲ ಅಂತೇಳಿ BJP ಹೇಳ್ತದೆ. ಅಷ್ಟು ಮಾತ್ರ ಯಾಕೆ, ಕರ್ನಾಟಕದಲ್ಲಿ 15% ಇದ್ದ ಮೀಸಲಾತಿ ಪರಿಶಿಷ್ಟ ಜಾತಿಗೆ 17 ಮಾಡಿದ್ದು, ಪರಿಶಿಷ್ಟ ವರ್ಗಗಳಿಗೆ 3 ಇದ್ದಿದ್ದನ್ನು 7%ಗೆ ಹೆಚ್ಚಿದ್ದು ಯಾರು? ನೀವು ಮಾಡಿದ್ರ? ಎಷ್ಟು ಬೇಡಿಕೆಗಳಿದ್ರೂ ಮಾಡಲಿಲ್ಲ. ಈಗಲೂ ಕೂಡ ಒಳ ಮೀಸಲಾತಿ ಮಾಡುವಂತ ಯೋಗ್ಯತೆ ಇಲ್ಲ ನಿಮಗೆ. ಇನ್ನು ಮೀನಾಮೇಷ ಎಣಿಸ್ತಾ ಇದ್ದೀರಿ. ಕೋರ್ಟ್ಗಳು ಹೇಳಿದೆ ಮಾಡಿ ಅಂತ, ಆದ್ರೆ ನೀವು ಮಾಡ್ಲಿಕ್ಕಾಗಲ್ಲ. ಅಂಕಿಅಂಶಗಳಿಲ್ಲ. ಇನ್ಯಾವ ಅಂಕಿಅಂಶಗಳ ಪ್ರಕಾರ ನೀವು ಈ ರಾಜ್ಯ ಆಳ್ತಾ ಇದ್ದೀರಿ? ಮಾಡ್ತಕ್ಕಂಥ ನಿಮ್ಮ ಮೋಸಕ್ಕೆ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದರೂ ಗೌರವ ಸಿಕ್ಕಿದ್ರೆ ಅದು BJP ಕಾಲದಲ್ಲಿ. ನೀವು ಅವರು ಸತ್ತಾಗ 6ಕ್ಕೆ 3 ಜಾಗ ಕೊಡಲಿಕ್ಕೆ ನೀವು ಯೋಗ್ಯರಿರಲಿಲ್ಲ. ಕಾಂಗ್ರೆಸ್ನ ನಿಮ್ಮ ಗುಲಾಮಗಿರಿಯಲ್ಲಿ ನೀವು ಅವರಿಗೆ 100 ಎಕರೆಗಳನ್ನು ಕೊಟ್ಟಿದ್ದೀರಿ ಡೆಲ್ಲಿನಲ್ಲಿ. ಬಾಬಾ ಸಾಹೇಬ್ ಯಾಕೆ ಕೊಡಲಿಲ್ಲ? ಅವರ ಪಂಚಕ್ಷೇತ್ರಗಳನ್ನು ಯಾಕೆ ನೀವು ರಾಷ್ಟ್ರೀಯ ಸ್ಮಾರಕಗಳಾಗಿ ಮಾಡಲಿಲ್ಲ? ಅವ್ರಿಗೆ ಯಾಕೆ ಗೌರವ ಕೊಡಲಿಲ್ಲ? ನಾವೇ BJP ಬಂದು ಕೇಳಬೇಕಾಗಿತ್ತಾ ನೀವು ಗೌರವ ಕೊಡಲಿಲ್ಲ ಕೊಡ್ರಿ ಅಂತ? ಇದನ್ನು ಯಾಕೆ ಖರ್ಗೆ ಅವರು ಮಾತಾಡಲ್ಲ? ಏನು ದೇಶದ ದಲಿತರ ಅಗ್ರಗಣ್ಯ ನಾಯಕ, AICCಯಲ್ಲಿ ರಬ್ಬರ್ ಸ್ಟ್ಯಾಂಪ್ ಆಗಿ ಹಾಕುತ್ತಿದ್ದೀರಿ? ಕೇಳಬೇಕಲ್ಲ ಇದೆಲ್ಲ. ಆದ್ರೂ ಮಾತಾಡೋ ಯೋಗ್ಯತೆ ಇಲ್ವಾ? ನನಗೇನೇ ಆದ್ರೂ ಮುಜೆ ಕರ್ನೇವಾಲ ಹ್ಯಾ ಬೈಟಾ ಅಂತೀರಿ, ಅದು ಗುಲಾಮಗಿರಿ ಅಲ್ವಾ? ಸೋನಿಯಾ ಗಾಂಧಿ ಅವರು ಏನಾದರೂ ನನಗೆ ಮಾಡೋದಿದ್ರೆ ಅಂತ ಇವತ್ತಿನವರೆಗೂ ನಿಮ್ಮನ್ನು AICC ಅಧ್ಯಕ್ಷರು ಅಂತ ಯಾರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಾನು ನೋಡಿದೆ, ಬಿಹಾರ್ಗೆ ಮೊನ್ನೆ ಹೋದಾಗ ಜನನೇ ಸೇರಿಲ್ಲ ಅವ್ರಿಗೆ. AICC ಅಧ್ಯಕ್ಷರು ಅಂದರೆ ಬೇರೆ ವರ್ಗ ಸೇರ್ತಾ ಇರಲಿಲ್ವಾ? ಜನ ಸೇರಲಿಲ್ಲ ಅಂತೇಳಿ ಅಲ್ಲಿನ ಅಧ್ಯಕ್ಷನನ್ನ ಸಸ್ಪೆಂಡ್ ಮಾಡಿ ಬರ್ತಾರೆ ಇವರು. ಇಂಥ ಪರಿಸ್ಥಿತಿ ನಿಮಗಿದೆ, ನೀವಿನ್ನೂ ಗುಲಾಮಗಿರಿ ಮಾಡ್ತಾ ಕುಳಿತಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೇನೆ. ಇದು ಫೇಲ್ಯೂರ್ ಆಫ್ ದಿಸ್ ಗೌರ್ಮೆಂಟ್. ಅವ್ರು ಯಾರು ಥ್ರೆಟ್ ಮಾಡ್ತಾರೆ ನೋಡಿ, ಪೊಲೀಸ್ನವರು 1 ತಿಂಗಳಿಂದ ಈಗ ಯಾರು ಮರ್ಡರ್ ಆಗಿದೆಯಲ್ಲ ಅವ್ರ ಮನೆಗೆ ಹೋಗಿ ಹೇಳಿ ಬರ್ತಾವ್ರೆ. ಅವರು ಎಲ್ಲಾದರೂ ಕಾರ್ ತಗೊಂಡು ಹೊರಗಡೆ ಹೊರಟ್ರೆ
ನೋಡಿ, ಯಾವುದೇ ವೆಪನ್ ಇಟ್ಕೋಬಾರ್ದು, ನಿನಗೆ ಥ್ರೆಟ್ ಇದೆ, ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ. ಏನು ಇಟ್ಕೋಬೇಡ, ನಿನಗೆ ಥ್ರೆಟ್ಟು ಇದೆ, ನಾವು ನಿನಗೆ ರಕ್ಷಣೆನೂ ಕೊಡಲ್ಲ. ಇದು ಪೊಲೀಸನ ಪದ್ಧತಿನ? ಪೊಲೀಸ್ ರಕ್ಷಣೆ ಕೊಡಬೇಕಾಗಿತ್ತಲ್ಲ ಆತನಿಗೆ, ಆತನ ಉಳಿಸ್ಬೇಕಂದಿದ್ದಿದ್ರೆ. ಅಂದ್ರೆ ಇದೆಲ್ಲ ಮಾಹಿತಿ ನೀವೇ ಕೊಟ್ರ ಅವ್ರಿಗೆ, ಹಂತಕರಿಗೆ? ಅದಾದ ನಂತರ ಈಗ ಬಹಳ ಗುಮಾನಿಗಳು ಬರಲಿಕ್ಕೆ ಶುರುವಾಗಿದೆ. ಯಾರ್ಯಾರ ಮೇಲೆ ನೀವು FIR ಹಾಕಿದ್ದೀರೋ, FIR ಹಾಕ್ಲಿಕ್ಕೆ ತಕ್ಷಣ ಹಾಕ್ಲಿಲ್ಲ, ಅದಾದ ಮೇಲೆ ಇಬ್ಬರು ಹಿಂದೂಗಳನ್ನು ಸೇರಿಸಬೇಕು ಅನ್ನೋ ಕಾರಣಕ್ಕೆ ಸೇರಿಸಿದ್ರು ಅಂತ ಜನ ಮಾತಾಡ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಈಗ ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ, ನಾಳೆ 9:30 ಒಳಗೆ ಹೊಡಿತೀವಿ ಅಂತ ಹೇಳ್ತಿದ್ದಾರಲ್ಲ, ಏನು ಮಾಡ್ತಾ ಇದ್ದೀರಿ ನೀವು? ಹಿಡಿಯಲಿಕ್ಕೆ ಆಯ್ತಾ ಅವ್ರನ್ನ? ಇದು ರಕ್ತಪಾತ ಆಗಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ. ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ. ಸರ್ಕಾರ ನಿಮ್ಮ ಕುಮ್ಮಕ್ಕಿನಿಂದಲೇ ಇವೆಲ್ಲ ನಡೀತಾ ಇವೆ. ನಾವು ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೇವೆ. ನಿನ್ನೆಲ್ಲ ಏನು ನಡೆದಿದೆ ನೀವು ಹೋಗಿ, ಈಗ ಯಾರು ತೀರ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋದ್ರ ನಿನ್ನೆ? ನೀವು ಯಾರ್ಯಾರ ಮನೆಗೆ ಹೋಗ್ತಾ ಇದ್ದೀರಿ ಗೊತ್ತಿಲ್ವಾ? ಇದರಿಂದ ನಿಮ್ಮ ಪ್ರೇರೇಪಣೆಗಳು ಇದರಲ್ಲಿದೆ. ಈ ಸರ್ಕಾರ ಇದರೆಲ್ಲದರ ಜವಾಬ್ದಾರಿ ಹೊರಬೇಕು. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇನ್ ಕರ್ನಾಟಕ ಈಸ್ ಬಿಗ್ ಝೀರೋ. ನೀವೇನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಅಂತ ಆಗಿದೆ. ನಿಮ್ಮ ಕೈ ಮೀರಿ ಹೋಗಿದೆ. ಯಾಕೆ ಅಂತಂದ್ರೆ ಎಲ್ಲ ಕಡೆಯಲ್ಲಿ ಲಾವ್ 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 ಅಂತ ಎಲ್ಲರ ಹತ್ರ ವಸೂಲಿಗೆ ಹಿಡಿದ್ಬಿಟ್ರೆ ನೀವು ಯಾರು ನಿಮ್ಮ ಮಾತು ಕೇಳ್ತಾರೆ? KPSCಯಲ್ಲಿ ಲಾವ್. ನಿನ್ನೆ ನನಗೊಂದು ವರದಿ ಬಂತು, KPSCಯಲ್ಲಿ ಇವ್ರಿಗೇನು ಸಂಬಂಧ? ಇವರೊಬ್ಬರನ್ನ ತಗೊಂಡಿದ್ದಾರೆ, ಅವರು ಸೆಕ್ರೆಟರಿ ಆಗಿದ್ದವರು, ರಿಟೈರ್ಡ್ ಆಯಿತು, ಮುಸ್ಲಿಂ, ಅವ್ರ ಹೆಸರೇನೋ ಅತೀಕ್ ಅನ್ನೋರು. KPSCಗೂ ಮೀಟಿಂಗ್ಗೆ ಏನು ಸಂಬಂಧ? ಖಾಸಗಿ ಹೋಟ್ಲ್ನಲ್ಲಿ ಮೀಟಿಂಗ್ ಮಾಡಿ ಎಲ್ರಿಗೂ 8 ಗಂಟೆ ರಾತ್ರಿಯಲ್ಲಿ 12 ಗಂಟೆ ಒಳಗೆ ಬಂದು ನೀವೆಲ್ಲನೂ ಅಡ್ಮಿಷನ್ ಟಿಕೆಟ್ ತಗೊಳ್ಳಿ ಅಂತೇಳಿ ಅವ್ರು ಮಾಡ್ತಾರಂತೆ. ಅಲ್ಲಿ ಸದಸ್ಯರುಗಳು ಹೇಳ್ತಾರಂತೆ ಎಲ್ಲಕ್ಕೂ ಅವರೇ ಮೂಗು ತೋರಿಸ್ತಾರೆ, ನಮ್ಮನ್ನು ಏನು ಮಾಡಕ್ಕೆ ಬಿಡ. ಮುಖ್ಯಮಂತ್ರಿಗಳೇ ನಿಮಗೆ ಅವ್ರ ಮೇಲೆ ಬಹಳ ಆಸೆ ಇದ್ದರೆ ಅವ್ರನ್ನ ನೀವು ಚೆನ್ನಾಗಿ ಬಹಳ ಆತ್ಮೀಯರಾಗಿ ನೀವು ಬಳಕೆ ಮಾಡ್ಬೇಕಂತ ಹೋಗ್ಲಿ ಬಿಡಿ, ನೀವು ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಕೊಟ್ಬಿಡಿ, ಅತೀಕ್ ಅವರಿಗೆ. ಇದ್ಯಾಕೆ ಎಲ್ಲದರಲ್ಲೂ ಮೂಗು ತೋರಿಸಿ ನೀವ್ಯಾಕೆ ಕೆಟ್ಟ ಹೆಸರು ತಗೋತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಅವ್ರಿಗೆ ಕೊಟ್ಬಿಡಿ, ನಡೆಸಲಿ ಅವರು ಒಂದ್ಸಾರಿ. ನಿಮ್ಮ ಬಗ್ಗೆ ಇನ್ನೂ ಅರ್ಥ ಆಗಿಲ್ಲ ಅವ್ರಿಗೆ. ಮುಸ್ಲಿಮ್ಸ್ಗೂ ದೇಶದಲ್ಲಿ, ಈ ರಾಜ್ಯದಲ್ಲಿ ಅನ್ಯಾಯವೇ ಮಾಡ್ತಾ ಇರೋದು ನೀವು, ಬಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ನೀವು ಒಂದು ಸಾರಿ ಜೀವನದಲ್ಲಿ ಒಬ್ಬರನ್ನ KPCC ಅಧ್ಯಕ್ಷ ಮಾಡಿಲ್ಲ, ಒಂದು ಮುಖ್ಯಮಂತ್ರಿ ಮಾಡೋಕ್ಕಾಗಿಲ್ಲ, ಬರೀ ಅವ್ರನ್ನೂ ದುಡಿಸ್ಕೊಳ್ತಾ ಇದ್ದೀರಿ. ಕೊಟ್ಬಿಡಿ ಒಂದ್ಸಾರಿ, ಮುಖ್ಯಮಂತ್ರಿ ಕೊಟ್ಬಿಡಿ ಅತೀಕ್ ಅವರಿಗೆ. ಎಲ್ಲದರಲ್ಲೂ ಮೂಗು ತೂರಿಸೋದಾದ್ರೂ ನಿಂತೋಗುತ್ತೆ, ಅವ್ರಿಗೂ ಒಂಥರ ಒಳ್ಳೇದಾಗೋಗ್ಲಿ. ನೋಡಿ, ಇಮ್ಮಿಡಿಯೇಟ್ಲಿ ಅವ್ರು ಯಾರೇ ಇದ್ರು ಅವರ ಮನೆಗೆ ನುಗ್ಗಿ ಅವರನ್ನ ತಂದು ನ್ಯಾಯದ ಇದಕ್ಕೆ ಒಪ್ಪಿಸ್ಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಇವು ಹೀಗೆ ಮುಂದುವರೆದ್ರೆ ನೀವು ರಕ್ತಪಾತಕ್ಕೆ ನೀವೇ ಅವಕಾಶ ಮಾಡಿಕೊಡ್ತಿದ್ದೀರಿ ಅಷ್ಟೇ. ಈ ದೇಶದಲ್ಲಿ ಒದೆ ತಿನ್ಕೊಂಡೇ ಬದುಕಕ್ಕಾಗೋದಿಲ್ಲ, ಒಂದ್ಸಾರಿ ಹಿಂದಕ್ಕೆ ತಿರ್ಕೊಳ್ಬೇಕಾಗತ್ತೆ. ಈಗ ಪಾಕಿಸ್ತಾನ 28 ಜನರನ್ನ ಇದನ್ನು ತಗೊಂಡಿದ್ರ, ಪ್ರಾಣ ತಗೊಂಡಿದ್ರಿಂದ ಈಗ ದೇಶ ಎದ್ದು ನಿಂತಿದೆ ಅವ್ರಿಗೆ ಉತ್ತರ ಕೊಡಬೇಕು ಅಂತೇಳಿ. 6 ವರ್ಷ ನಿಮಗೆ ಹಾಕಿಲ್ಲ, ಯುದ್ಧ ಬೇಡ ಅಂತ ಬೇರೆ ಒಂದು ಕಡೆ ಹೇಳ್ತೀರಿ. ಈಗ ಒಬ್ಬೊಬ್ಬರಾಗೆ ಹೇಳಕ್ ಶುರು ಮಾಡಿದ್ದಾರೆ, ನಾವು ರೆಡಿ ಇದ್ದೀವಿ ಅಂತ. ಮೊದಲೇನಂತ ಹೇಳಿದ್ದು ನೀವು? ಯುದ್ಧ ಬೇಡ. ಆದರೆ ಇಲ್ಲಿ ಯಾರನ್ನ ಒಬ್ಬನ್ ತೀರ್ಕೊಂಡಾಗ ನಿಮಗೆ ಇಷ್ಟು ರೋಷ ಬರುತ್ತೆ. 28 ಜನ ತೀರ್ಕೊಂಡಾಗ ಅವ್ರನ್ನ ನಾವೇನಾದ್ರೂ ಯುದ್ಧ ಮಾಡಿದ್ರೆ ಅವ್ರೇನೋ ಬದುಕಿ ಬರ್ತಾರ ವಾಪಸ್ಸು? ನಾಚಿಕೆ ಆಗಲ್ವ ನಿಮಗೆಲ್ಲನೂ? ಇಂಥವರೆಲ್ಲ ಅಧಿಕಾರದಲ್ಲಿ ಇರಬೇಕಾ? ಕಠಿಣ ಕ್ರಮಗಳನ್ನು ಜರುಗಿಸಬೇಕು. ಮಾಹಿತಿ ತರಿಸ್ಕೊಳ್ತೀವಿ, ಕೇಳಿ ನೋಡ್ತೀವಿ, ಓದ್ ನೋಡ್ತೀವಿ,
ಮಾತಾಡಿ ನೋಡ್ತೀವಿ, ಇವೆಲ್ಲ ಬಿಡಬೇಕು. ತಗೊಂಡು ಶೂಟ್ ಅಟ್ ಸೈಟ್ ಮಾಡ್ರಿ. ಮಾಡಲಿಲ್ಲ ಅಂತಂತಂದ್ರೆ ಅಧಿಕಾರ ಬಿಟ್ಟು ತೊಲಗ್ರಿ. ಇಷ್ಟೇ ಹೇಳಲಿಕ್ಕಾಗೋದು. ಖಾದರ್ ಅವರಿಗೆ ಕಮಿಷನರೇ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೇನೆ ನಾನು. ಯಾಕೆ ಅಂತಂದ್ರೆ ಇವ್ರಿಗೇನು ಸಂಬಂಧ ಇದೆ ಅದು? ಈಗ ವರದಿಗಳೇ ಬರ್ತಿದೆ, ಈ ಸರ್ಕಾರ ಅವರಿಗೆ ಕೊಟ್ಟ ಪರಿಹಾರದಲ್ಲೇ 5 ಲಕ್ಷ ಆವತ್ತೇ ತಗೊಂಡು ಕೊಟ್ಟಿದೆ ಅಡ್ವಾನ್ಸು ಸುಪಾರಿಗೆ ಅನ್ನೋ ಮಾತನ್ನ ವರದಿಗಳೇ ಬಂದ ಮೇಲೆ ಇವರೀಗ ಅವರನ್ನ ಡಿಪೆಂಡ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಈಗ ಡಿಪೆಂಡ್ ಮಾಡ್ಲಿಕ್ಕೆ ಹೋಗಿ ಬೆತ್ತಲಾಗಿದ್ದಾರೆ ಈಗ ಖಾದರ್ ಅವರು. ನನಗನ್ನಿಸ್ತಕ್ಕಂಥದ್ದು ಇದರಲ್ಲಿ ಅವರು ಕೈ ಹಾಕಬಾರ್ದಾಗಿತ್ತು, ಮೂಗು ತೋರಿಸಬಾರ್ದಾಗಿತ್ತು. ಅವರು ಅನವಶ್ಯ ಮೂಗು ತೋರಿಸಿ ಈಗ ಜನರ ಕೋಪಕ್ಕೆ ಬಲಿಯಾಗ್ತಾರೆ. ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಅಂಥ ಸ್ಥಾನದಲ್ಲಿ ಇದ್ದವರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಭಾಳ ತಪ್ಪು. ಈಗ ಅವರಿಗೆ ನಿಜವಾದ ಕಪಾಳ ಮೋಕ್ಷ ಆಗಿದೆ. ವರದಿಗಳು ಬಂದ ನಂತರ ಈಗ ಅವರು ತಪ್ಪಿತ ಸ್ಥಾನದಲ್ಲಿದ್ದಾರೆ. ಹಾಗಿದ್ದ ಮೇಲೆ ನಿಜ ಏನು ಅನ್ನೋದು ಅವ್ರಿಗೂ ಗೊತ್ತಿದೆ ಅಂತ ಆಯ್ತು. ಈಗ ಅದನ್ನು ಮುಚ್ಚಾಕ್ಲಿಕ್ಕೆ ಹೋಗಿದ್ರು. ಸತ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದರಿಂದ ಸರ್ಕಾರ ತಕ್ಷಣ ಅವರು ರಾಜೀನಾಮೆ ಪಡ್ಕೊಳ್ಬೇಕು, ಅವರ ವಿರುದ್ಧವೂ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ನೋಡಿ, ಒಳ ಮೀಸಲಾತಿ ಇವ್ರು ಕೊಡ್ತಾರಂತ ಏನು ನನಗೇನು ಗ್ಯಾರಂಟಿ ಇಲ್ಲ. ಸಮೀಕ್ಷೆ ಶುರು ಆಗ್ತಿದೆ. ಸಮೀಕ್ಷೆಯಲ್ಲಿ ಈಗ ಕೇಂದ್ರ ಸರ್ಕಾರವು ಸಮೀಕ್ಷೆಗೆ ಆದೇಶ ಮಾಡ್ತಾ ಇದೆ. ಯಾವತ್ತೂ ಕೂಡ ಸಮೀಕ್ಷೆ ಮಾಡಬಹುದು ಇವರು. ಜನಸಂಖ್ಯೆ ಅಂದರೆ ಜನಗಣತಿಯನ್ನು ಮಾಡಲಿಕ್ಕೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ. ಇಂಥ ಸಂದರ್ಭದಲ್ಲಿ ಆ ಅಧಿಕಾರವನ್ನು ಕೇಂದ್ರ ಸರ್ಕಾರ ಇಟ್ಕೊಂಡು ಈಗ ಅವರು ಮಾಡಿದಾಗ ನೀವು ಮಾಡ್ತಕ್ಕಂಥ ಅಂಕಿಅಂಶಗಳಿಗೂ ಅವ್ರಿಗೂ ವ್ಯತ್ಯಾಸ ಆದರೆ ಯಾರು ಉತ್ತರ ಕೊಡ್ತೀರಿ? ಆವಾಗ ಅಥೆಂಟಿಕ್ ಯಾವುದು, ನಿಮ್ಮದ ಇಲ್ಲ ಕೇಂದ್ರದ್ದ, ಸೆನ್ಸಸ್ ಡಿಪಾರ್ಟ್ಮೆಂಟ್ದ? ಇವೆಲ್ಲ ಪ್ರಶ್ನೆಗಳು ಬರ್ತದೆ. ನನಗೆ ಗೊತ್ತಿರೋಂಥದ್ದು ಯಾವ ಅಂಕಿಅಂಶಗಳ ಮೇಲೆ ಆಂಧ್ರ ಪ್ರದೇಶ ಈಗಾಗಲೇ ತೀರ್ಮಾನ ತಗೊಳ್ತು, ನಿಮ್ಮದೇ ಸರ್ಕಾರ ತೆಲಂಗಾಣದಲ್ಲಿ ಯಾರು ತಗೊಳ್ತು, ಹರಿಯಾಣದಲ್ಲಿ ಹೆಂಗೆ ತಗೊಳ್ತು, ಎಲ್ಲ ಅಂಕಿಅಂಶಗಳು ಇದ್ದಿದ್ದ ತಾನೆ. 2011ರಲ್ಲಿ ಸೆನ್ಸಸ್ ಆಗಿದೆ, ಅದರ ಮೇಲೆ ತಗೊಳ್ಳಿ. ಅದು ನೀವು ಮಾಡಲಾರ್ದೆ ನೀವು ಈ ರೀತಿ ಸಮಯ ದೂಡಲಿಕ್ಕೆ ಈ ರೀತಿ ಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಈಗ ನೀವು ಏನೇ ಮಾಡಿದರೂ ಕೂಡ ಇದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಇದೊಂದು ಫುಟೈಲ್ ಎಕ್ಸಸೈಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಜನ ಭಾಗವಹಿಸಬೇಕು ಇದರಲ್ಲಿ. ಯಾಕೆಂತಂದರೆ ನಾಳೆ ದಿವಸ ಇವರೇನು ಮಾಡಿದರು, ಕೇಂದ್ರ ಏನು ಮಾಡ್ತು ಅನ್ನೋದಕ್ಕೆ ವ್ಯತ್ಯಾಸಗಳೇನಿದೆ ಅನ್ನೋದನ್ನು ಗೊತ್ತಾಗಬೇಕಾಗ್ತದೆ. ಅದರಿಂದ ಈ ಇದರಲ್ಲಿ ಸರ್ವೆನಲ್ಲಿ ಎಲ್ಲ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗಗಳು ಇದರಲ್ಲಿ ಸೇರಿ ತಮ್ಮ ಇದನ್ನು ಮಾಡಬೇಕು. ಒಂದೇನಂತಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ, ಈ 3 ಹೆಸರುಗಳ ತಳಗಡೆ ಕೆಲವು ಜಾತಿಗಳ ಹೆಸರು ಬರ್ತದೆ. ಅವುಗಳನ್ನು 3 ಬಿಟ್ಟು ಅವರವರ ಒರಿಜಿನಲ್ ಜಾತಿಯ ಹೆಸರನ್ನು ನಮೂದು ಮಾಡಿ ಅವರು ಸಂಪೂರ್ಣ ಅಂಕಿಅಂಶಗಳು ಸಿಗೋ ರೀತಿ ಮಾಡಬೇಕು ಅಂತೇಳಿ ರಾಜ್ಯದ ಜನರಲ್ಲಿ ನಾನು ಮನವಿ ಮಾಡ್ತೇನೆ. ನೋಡಿ, ಈ ಸರ್ಕಾರ ಇರೋವರೆಗೂ ಜನರಿಗೂ ಭಯ ಇರಲ್ಲ. ಯಾಕೆ ಅಂತಂದರೆ ಇವರು ಕೆಲವರು ಪ್ರೇರೇಪಣೆ ಇದೆ, ಎಲ್ಲದರಲ್ಲೂ ರಾಜಕೀಯ ಬೆಳೆಸ್ತಾರೆ ಇವರು. ಈಗ ಯಾರಾದರೂ ಒಬ್ಬರು ಸತ್ತು ಬಿದ್ದಾಗ ಇನ್ನೊಬ್ರು ಹೋಗಿ ಅವರ ರಕ್ಷಣೆಗೆ ಹೋದರೆ ಅವರನ್ನ ನೋಡಿ ರಾಜಕಾರಣ ಮಾಡ್ತವ್ರೆ ಅಂತಾರೆ. ಆದರೆ ವಿರೋಧ ಪಕ್ಷದವರಾಗಿ ನಮ್ಮ ಕೆಲಸ ಏನು? ಯಾರಿಗೆ ತೊಂದರೆ ಬರ್ತದೋ ಅವ್ರಿಗೆ ನಾವು ಸಹಕಾರಿಯಾಗಿ ನಿಲ್ಲಬೇಕು. ಇವಾಗ ಯಾರೋ ಮರ್ಡರ್ ಆಯಿತು, ನಾವು ಹೋಗಬೇಕು. ಯಾರೋ ಮನೆಯಲ್ಲಿ ಒಂದು ರಾದ್ದಾಂತ ಆಯಿತು, ತೊಂದರೆ ಆಯಿತು, ಅವರ ಸರ್ಕಾರ ಕೇಳದ ವಿಚಾರಗಳನ್ನು ನಾವು ಕೇಳಬೇಕಾಗತ್ತೆ. ಅದನ್ನು ರಾಜಕೀಯ ಮಾಡೋಕ್ಕೆ ಹೋಗಿದ್ದಾರೆ. ಹೆಣದ ಜೊತೆಯಲ್ಲಿ ರಾಜಕೀಯ ಆಯಿತು, ಹೆಣ ಬಿದ್ದಾಗ ನಾವು ಹೋಗಲೇಬೇಕು. ನೀವು ಅದೆಲ್ಲ ರಾಜಕೀಯ ಮಾಡಬೇಡಿ. ನೀವು ಹಣದ ಜೊತೆಯಲ್ಲಿ ರಾಜಕೀಯ ಮಾಡ್ತಾ ಇರಿ, ಲೂಟಿ ಮಾಡ್ಕೊಂಡೇ ಇರಿ. ನೀವು ಯಾರು ಕೇಳ್ತಾರೆ ನಿಮ್ಮನ್ನು? ನಿಮ್ಮ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿದೆ.
ಈ ದೇಶದಲ್ಲಿ ನೀವ್ಯಾರು ತಲೆಗಳೇ ಇಲ್ದಿರೋ ಫೋಟೋ ಹಾಕ್ತಿರಲ್ಲ, ಗಾಯಬ್ ಗಾಯಬ್ ಅಂತ. ತಿಳ್ಕೊಳ್ಳಿ, ನೀವೇ ಗಾಯಬ್ ಆಗ್ಬಿಡ್ತೀರಿ. ಕಾಂಗ್ರೆಸ್ ಹುಡುಕಿದ್ರೂ ಸಿಗೋದಿಲ್ಲ, ಗಾಯಬ್ ಆಗ್ಬಿಡ್ತದೆ ಈ ದೇಶದಿಂದ. ಅಂಥ ಪರಿಸ್ಥಿತಿಗೆ ನೀವು ಬಂದಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ.